ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ, ನೀಟ್ ಕೋಚಿಂಗ್, ಕ್ರ್ಯಾಶ್ ಕೋರ್ಸಸ್, ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ. ವಿಳಾಸ: ಅಚೀವರ್ಸ್ ಟ್ರಸ್ಟ್, ತಿಲಕ್ ನಗರ, 1ನೇ ತಿರುವು, ರಾಘವೇಂದ್ರ ಸ್ವಾಮಿ ಮಠ, ವಾಸವಿ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಮೊಬೈಲ್ ನಂಬರ್ 7337683668 7812926702 7337683668 78129267002. ಮುಸಲ್ಮಾನರಿಗೆ 4% ಮೀಸಲಾತಿ ಅಲ್ಲಪ್ಪ. ಆಡೋ ಮಕ್ಕಳಿಗೆ ಗೊತ್ತು, ಹೈಸ್ಕೂಲ್ ಓದೋ ವಿದ್ಯಾರ್ಥಿಗಳಿಗೆ ಗೊತ್ತು. ಧರ್ಮಾಧಾರಿತ ಮೀಸಲಾತಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೂ 4% ಮೀಸಲಾತಿ ಮುಸಲ್ಮಾನರಿಗೆ ಕೊಡ್ತಾರಲ್ಲ. ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ರಾಜಣ್ಣನ ಪ್ರಕರಣ ಇರ್ಬೋದು, ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಅಂಬೇಡ್ಕರ್ಗೆ ಅಪಮಾನ, ಸಂವಿಧಾನಕ್ಕೆ ಅಪಮಾನ, ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡಿರೋಂಥ ಈ ಸರ್ಕಾರ ಮತ್ತು ಈ ರೀತಿಯ ರಾಜಣ್ಣನಂಥ ನೀಚತನವನ್ನು ಪ್ರದರ್ಶನ ಮಾಡಿದಂಥ ಕೀಳು ಮಟ್ಟದ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು. ದಯವಿಟ್ಟು ರಾಜ್ಯಪಾಲರು ತಕ್ಷಣ ಈ ಸರ್ಕಾರವನ್ನು ವಜಾಗೊಳಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಇನ್ನು ಮಾತೆತ್ತರೆ ಸಂವಿಧಾನದ ರಕ್ಷಕರು ನಾವೇ, ಈ ಮಾತನ್ನು ಕಾಂಗ್ರೆಸ್ನಲ್ಲಿ ಹೇಳ್ತಾ ಬಂದರು. ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಈ ಮುಸಲ್ಮಾನರಿಗೋಸ್ಕರ, ಮೀಸಲಾತಿಗೋಸ್ಕರ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ಖರ್ಗೆ ಅವರು ಪ್ರಾರಂಭದಲ್ಲಿ ಇದನ್ನು ನಾವು ಒಪ್ಪಲ್ಲ ಅನ್ನೋಂಥ ಮಾತು ಹೇಳಿದರು. ಮನೆಯ ಕಾಂಗ್ರೆಸ್ ನಾಯಕ ಚಿದಂಬರಂ ಅವರು ಕ್ಲಾರಿಫಿಕೇಷನ್ ಕೇಳಿದರು. ಈಗ ನಾನು ಆ ಮಾತು ಆಡೇ ಇಲ್ಲ ಅನ್ನೋಂಥ ಮತ್ತೊಂದು ಸುಳ್ಳನ್ನು ಡಿ ಕೆ ಶಿವಕುಮಾರ್ ಹೇಳೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ರೀತಿ ಧರ್ಮಾಧಾರಿತ ರಾಜಕಾರಣ ಒಂದು ಕಡೆ, ಇದ್ರ ವಿರುದ್ಧವಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಕೋರ್ಟ್ಗೆ ಹೋಗಿದೆ, ಕೋರ್ಟ್ ಅಷ್ಟೇ ಸಿಕ್ಕಿದೆ. ಆಂಧ್ರ ಸರ್ಕಾರ ಮುಸಲ್ಮಾನರಿಗೆ ಮೀಸಲಾತಿ ಮಾಡಿತ್ತು. ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿ ಇಲ್ಲ, ಸಂವಿಧಾನದಲ್ಲಿ ಇಲ್ಲ ಅಂತಂದ್ಕೊಂಡು ಆಂಧ್ರ ಸರ್ಕಾರದ ಮೇಲೂ ಕೂಡ ಕೋರ್ಟ್ಗೆ ಹೋಗಿ ಅಲ್ಲೂ ಸ್ಟೇ ಸಿಕ್ಕಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಂಗೂ ಆಗಬೇಕು, ಅವ್ರಿಗೆ ಸಿಗಬಾರ್ದು. ಈ ರೀತಿ ಒಂದು ರೀತಿಯ ಅವ್ರ ಪರವಾಗಿದ್ದಂಗೆ ಮಾಡಿ ಅವ್ರು ಓಟ್ ಕಿತ್ಕೊಂಡಂಥ ಕುತಂತ್ರ ರಾಜಕಾರಣ ಮಾಡ್ತಾರಂತ ಈ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರಬಾರ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂವಿಧಾನ ಅಂತ ಬಡ್ಕೋತಾ ಇದ್ದಾರೆ. ಟಿ ವಿನಲ್ಲಿ ಇಡೀ ದೇಶದ ಪ್ರಪಂಚದ ಜನ ನೋಡಿದ್ದಾರೆ. ಮುಸಲ್ಮಾನರ ಮೀಸಲಾತಿ ದೃಷ್ಟಿಯಿಂದ ಸಂವಿಧಾನವನ್ನು ಬದಲಾವಣೆ ನಾವು ಮಾಡಬೇಕಾಗತ್ತೆ. ನಾವೆಲ್ಲ ಕುರುಡ್ರ? ಇಡೀ ದೇಶ ಪ್ರಪಂಚ ಜನ ಕುರುಡ್ರ? ಅಥವಾ ಖರ್ಗೆಯವರು ಕುರುಡ್ರು? ಇವರಂತೂ ಬಿಡಿ ತಲೆ ಕೆಟ್ಟೋನೆ ಡಿ ಕೆ ಶಿವಕುಮಾರ್. ನಂಗೆ ಹಂಗೆ ಹೇಳೇ ಇಲ್ಲ, ತೀರ್ಚಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಇಂಥ ಸಂವಿಧಾನದ ಬಗ್ಗೆ ಬದಲಾವಣೆ ಮಾಡ್ತೀವಿ ಅಂತ ಹೇಳೋಂಥ ವ್ಯಕ್ತಿಗಳು ಮುಸಲ್ಮಾನರು ಮೀಸಲಾತಿ ಕೊಟ್ಟು ಧರ್ಮಾಧಾರಿತ
ರಾಜಕಾರಣವನ್ನು ಮಾಡೋಂಥ ಪ್ರಯತ್ನ ನಡೆಸಿ ಸಂವಿಧಾನಕ್ಕೆ ಅಪಮಾನ ಮಾಡೋಂಥವ್ರು, ವಿಧಾನಸೌಧದಲ್ಲೇ ಕುಡುಕರ ರೀತಿ ಮಾತಾಡ್ತಾರಂಥ ಮಂತ್ರಿಗಳಂತ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಇರಬಾರ್ದು. ಈ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ರಾಜ್ಯಪಾಲರಿಗೆ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಬರುವಂಥ ದಿನಗಳಲ್ಲಿ ರಾಜ್ಯದ ಜನ ಈ ಮುಸಲ್ಮಾನರ ಸಂತೃಪ್ತಿ ಪಡಿಸೋ ದಿಕ್ಕಿನಲ್ಲಿ ತುಷ್ಟೀಕರಣದ ವ್ಯವಸ್ಥೆ ಏನು ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡೋಂಥ ಪ್ರಯತ್ನವನ್ನು ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇಡೀ ದೇಶ ಜನ ಜಾಗೃತಿಯಾಗಿದ್ದಾರೆ. ಎಲ್ಲ ಕಡೆಯೂ ಕೂಡ ನಡೆಯುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯದ ಜನ ಈ ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮಾಧಾರಿತ ಮೀಸಲಾತಿ ಕೊಟ್ಟು ಮುಸಲ್ಮಾನರು ತೃಪ್ತಿಪಡಿಸ್ತಾ ಇರೋದಕ್ಕೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಸಂವಿಧಾನಕ್ಕೆ ಅಂಬೇಡ್ಕರ್ಗೆ ದ್ರೋಹ ಮಾಡ್ತಾರೆ ಅಂತ ವ್ಯವಸ್ಥೆಗೆ ಮತ್ತು ವಿಧಾನಸೌಧದಲ್ಲೇ ಕಳಂಕಿತ ಒಂದು ವ್ಯವಸ್ಥೆ ಮಾಡಿರೋಂಥ ಈ ಸರ್ಕಾರದ ವಿರುದ್ಧ ರಾಜ್ಯ ಜನನು ಕೂಡ ಜಾಗೃತಿ ಆಗಿ ಈ ಸರ್ಕಾರವನ್ನು ಚೀತು ಅಂತ ಹೇಳ್ಕೊಂಡು ಹೊರಗಡೆ ಕಳಿಸ್ತಾರೆ ಅಂತ ನಂಬಿಕೆ ಕೂಡ ನನಗಿದೆ.